ಬಟ್ ಇನ್ನೊಂದು ಪ್ರಮುಖವಾದಂಥ ವಿಚಾರ, ಈಗ ನೋಡಿ ಸಿ ಟಿ ರವಿ ಅವ್ರದ್ದು ಕೇಸ್ ಆದಮೇಲೆ ಸಿ ಪಿ ಐ ತಲೆದಂಡ ಆಯಿತು. ನಿನ್ನೆ ಮೊದಲ ತಲೆದಂಡ ಅಂತ ಹೇಳ್ಬೋದು. ಇದಕ್ಕೂ ಕೂಡ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅವತ್ತು ಖಾನಾಪುರ ಸ್ಟೇಷನಲ್ಲಿ ಬಿ ಜೆ ಪಿ ನಾಯಕರನ್ನು ಒಳಗಡೆ ಬಿಟ್ಟು ಯಾಕೆ ಸಭೆ ಮಾಡಿದ್ರಿ? ಮಂಜುನಾಥ್ ನಾಯಕ್ ಅನ್ನುವಂಥ ಆ ಸ್ಟೇಷನ್ ಖಾನಾಪುರ ಠಾಣೆಯ ಸಿ ಪಿ ಐ ಅವ್ರನ್ನ ಅಮಾನತು ಮಾಡಿದರು. ಅಲ್ಲಿ ಕಮಿಷನರ್ ಎಡಾ ಮಾರ್ಟಿನ್ ಇದ್ದರು, ರೋಹನ್ ಇದ್ದರು, ಡಿ ಸಿ ಪಿ. ಅವರ ಸೂಚನೆ ಇಲ್ಲದೆ ಬಿ ಜೆ ಪಿ ನಾಯಕರನ್ನ ಒಳಗೆ ಬಿಡೋಕ್ಕಾಗತ್ತಾ? ಹಾಗಾಗಿನೇ ಸರ್ಕಾರದ ಈ ಕ್ರಮಕ್ಕೆ ಬಿ ಜೆ ಪಿ ನಾಯಕರು ಈಗ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಅವತ್ತು ಆನ್ ಡ್ಯೂಟಿ ಇದ್ದರು ಸಿ ಟಿ ರವಿ ಅವರ ಬಂಧನ ಆದಂಥ ಸಂದರ್ಭದಲ್ಲಿ. ಈಗ ಅವ್ರನ್ನ ನೆಕ್ಸ್ಟು ಸುತ್ತಾಡಿಸಿದ್ದು, ಜೊತೆಗೆ ಅವ್ರ ತಲೆಗೆ ಗಾಯದ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡಿಸಿದ್ದು, ಎಲ್ಲ ಟೈಮ್ನಲ್ಲೂ ಕೂಡ ಅಲ್ಲಿ ಪೊಲೀಸರು ಬದಲಾಗ್ತಾನೇ ಇದ್ದರು. ಭೀಮಾಶಂಕರ್ ಗುಳೇದು ಒಂದು ಹತ್ರ ಬರ್ತಿದ್ರು, ಎಡಾ ಮಾರ್ಟಿನ್ ಒಂದು ಕಡೆ ಬರ್ತಾ ಇದ್ರು, ಡಿ ಸಿ ಪಿ ಅವ್ರು ಇನ್ನೊಂದು ಸ್ಟೇಷನಲ್ಲಿ ಬರ್ತಾ ಇದ್ರು. ಹಾಗಾಗಿನೇ ಈಗ ಈ ನಾಯಕ್ ಅವರ ಅಮಾನತಿನ ಪ್ರಕ್ರಿಯೆಗೂ ಕೂಡ ಬಿ ಜೆ ಪಿ ಸಿಡಿದೆದ್ದಿದೆ ಅಂತ ಹೇಳ್ಬೋದು. ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಬಿ ಜೆ ಪಿ ಈಗ ಅಣಿಯಾಗ್ತಾ ಇದೆ.